ಅಕ್ಕ ಬೇಗ ಶ್ರೀಮಂತರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಕ್ಕ? ಲೇ ಅದೇನಾರ ನನ್ಗೆ ಗೊತ್ತಿದ್ದಿದ್ರೆ ನಾನು ಯಾಕ್ಲ ಹಿಂಗ್ ಹೂ ಮರ್ತಿದ್ದೆ? ನನಗೂ ಅದೇ ಇಷ್ಟ ಆಗ್ತಾ ಇಲ್ಲ ಅಕ್ಕ. ನೀನೇನಾದ್ರೂ ಬೇಗ ಮದುವೆ ಆಗಿ ಗಂಡನ ಮನೇಲಿ ಆರಾಮಾಗಿ ಇರ್ಬೋದಾಗಿತ್ತು. ಈ ತರ ಕಷ್ಟನೇ ಬರ್ತಾ ಇರ್ಲಿಲ್ವಲ್ಲ ಅಕ್ಕ. ವಾ ಯಾಕ್ಲಾ ನಮ್ಮ ಅವ್ವನ್ ಗಾಳಿ ನಿಂಗೂ ಬೀಸ್ದಂಗೈತೆ ಮಗನೆ. ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ವೇ ಅವನ ಮೇಲೆ ಯಾಕವ ರೇಗಾಡ್ತೀಯ? ಅವ್ನ್ ಹೇಳಿದ್ರ ಏನ್ ತಪ್ಪದೆ ಹೇಳು? ಓ ಇವಾಗ ಯಾಕೆ ಮದ್ವೆ ಮಾತು ಅಂತೀನಿ. ಅದು ಯಾವ ಟೈಮಾಗ ಆಗ್ಬೇಕೋ ಅವಾಗ ಆಯ್ತದೆ. ಈಗ ನೀನ್ ಸುಮ್ನೆ ಕೂತ್ಕೊಂಡು ಹೂ ಕಟ್ಟಿದ್ರೆ ಸರಿ, ಇಲ್ಲಾಂದ್ರೆ ನಿಂಗೂ ಗ್ರಾಚಾರ ಬಿಡಿಸ್ತೀನಿ. ಎಲ್ರು ಮದ್ವೆ ಆಗು ಅಂತ ಹೇಳೋರೇ ಆದ್ರು ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳಲ್ಲ. ಅಂದ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಲ್ಲಿ ನನ್ ದುಡ್ಡು? ಯಾಕೇನು ಮಾತಾಡ್ತಾ ಇಲ್ಲ? ನಾನು ಅಲ್ಲಿಂದ ಇಲ್ಲಿ ಬರ್ತೀನಿ ಅಂತ ನೀನು ಅನ್ಕೊಂಡಿಲ್ಲ ಅಲ್ವಾ? ನಾನ್ ಕೊಟ್ಟಿರೋದು ದುಡ್ಡು. ದುಡ್ಡುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ದುಡ್ಡ ಅಲ್ಲ ಕಣ್ಣಣ್ಣ, ನಾನು ಏನ್ ಕೊಡ್ಬೇಕು ಅದೆಲ್ಲ ಕೊಟ್ಟಿವನಲ್ಲ, ಇನ್ಯಾವ ದುಡ್ಡು ಹೇಳಿ? ಹೌದಮ್ಮ, ನೀನ್ ಎಲ್ಲ ದುಡ್ಡು ಕೊಟ್ಟಿದ್ಯಾ, ಆದ್ರೆ ನಿನ್ನ ಹತ್ರ ಮತ್ತೆ ಇಸ್ಕೋಬೇಕು ಅನ್ನೋದು ಚಟ ನನ್ಗೆ. ಬೇಟವಾ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಅವಳು 2 ಲಕ್ಷ ತಗೊಂಡಿದ್ದು ನಿನ್ಗೋಸ್ಕರ ತಾನೆ? ಹೇಳವಳಿಗೆ ಬೇಗ ಕೊಡೋಕೆ. ಅಲ್ಲ ಕಡಪ್ಪ, ಅವಳು ಎಲ್ಲಾ ದುಡ್ಡು ಕೊಟ್ಬಿಟ್ಟಿವ್ನಿ ಅಂತ ಹೇಳ್ತಾವಳಲ್ಲ, ಇನ್ ಯಾವ ದುಡ್ಡು ಕೊಡ್ಬೇಕು? ಒಬ್ಬೊಬ್ಬೊಬ್ಬೊಬ್ಬಾ, ಅವ್ವ ಮಗಳಿಬ್ರು ಸರಿಯಾಗಿ ನಾಟಕ ಆಡ್ತೀರಾ. ರೇ ಮೇಡಮ್, ನೀವು ಕೊಟ್ಟಿರೋದು ಬರೀ ಬಡ್ಡಿ ಅಷ್ಟೇ, ಅಸಲು ಇನ್ನೂ ಬಾಕಿ ಇದೆ. ಅಣ್ಣ, ನಾವು ಬಡವರು, ನಮ್ಗೇನು ಗೊತ್ತಾಗಕ್ಕಿಲ್ಲ ಅಂತ ಹಿಂಗೆಲ್ಲ ಮಾಡಿದ್ರೆ ಅದ್ಯಾವ್ರು ಮೆಚ್ತಾನ? ಹಿಂಗ್ ಬಡವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಣ್ಣ. ನೋಡು ಚೆಲ್ವೆ, ಈ ಸೆಂಟಿಮೆಂಟ್ಗೆಲ್ಲ ಬಗ್ಗೋ ನನ್ ಮಗಲ್ಲ ನಾನು. ಮೊದ್ಲು ಹೇಳಿದ್ದೆ, ನನ್ನ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ. ಒಂದು ದಿನ ಜಾಸ್ತಿ ಆದ್ರೂ ಬಡ್ಡಿ ಅದಕ್ಕೆ ಚಕ್ರ ಬಡ್ಡಿ ಬೀಳುತ್ತೆ ಅಂತ.